ಮೆಟ್ರೋ ಅವ್ರು ಖರ್ಚು ಮಾಡಿದ್ದೆಷ್ಟು ಈ ರಿಪೋರ್ಟ್ ಮಾಡಕ್ಕೆ? 1.25 ಕೋಟಿ ರೂಪಾಯಿ. ಒರಿಜಿನಲ್ ರಿಪೋರ್ಟ್ ಅನ್ನ ಮೆಟ್ರೋ ತಯಾರು ಮಾಡಿದ್ದಕ್ಕೆ 1.25 ಕೋಟಿ ರೂಪಾಯಿ ಖರ್ಚಾಯಿತು. ಆ ರಿಪೋರ್ಟ್ ಅನ್ನ ಕಾಪಿ ಮಾಡಿದ್ದಕ್ಕೆ ಬಿಬಿಎಂಪಿ ಅವರು 9.25 ಕೋಟಿ ರೂಪಾಯಿ ಖರ್ಚು ಮಾಡಿದ್ರು. ಯಾರು ದುಡ್ಡಿದು? ಇದನ್ನ ಇವತ್ತು ಯಾರು ಪ್ರಶ್ನೆ ಕೇಳ್ತಾ ಇರೋರು? ಇದು ಏನಾಯ್ತು? ಇದಕ್ಕೆ ಎಷ್ಟು ಕನ್ಸಲ್ಟೆನ್ಸಿಗೆ ಎಷ್ಟು ದುಡ್ಡು ಕೊಟ್ರಿ? ಕನ್ಸಲ್ಟೆಂಟ್ ಯಾವ ಸ್ಟಡಿ ಮಾಡಿದ್ರು? ಯಾವ ಆಧಾರದ ಮೇಲೆ ಇವತ್ತು ನೀವು ಇದನ್ನ ಟೆಂಡರ್ ಕರೆಯಕ್ಕೆ ಹೋಗ್ತಾ ಇದ್ದೀರಾ? ಕಟ್ ಅಂಡ್ ಪೇಸ್ಟ್ ಈ ಡಿಪಿಆರ್ ಅನ್ನ ಮಾಡಿ ಸಾರ್ವಜನಿಕರ 43,000 ಕೋಟಿ ರೂಪಾಯಿಯನ್ನ ದುಡ್ಡು ಹೊಡೆಯೋದಕ್ಕೆ ಒಂದು ಸ್ಕೀಮ್ ನಡೆದಿದೆ. 43,000 crore rupees. ಇನ್ನು ಕನ್ಸಲ್ಟೆಂಟ್ಗಳಂತೂ ನೋಡಿ ಎಂತೆಂತ ಕನ್ಸಲ್ಟೆಂಟ್ ಅನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂತ. ಯಾಕೆಂದ್ರೆ ಇಂಥ ಕೆಲಸ ಮಾಡಕ್ ಅಂತ ಕನ್ಸಲ್ಟೆಂಟ್ಗಳೇ ಬೇಕಾಗತ್ತಲ್ಲ. ಹಿಂಗಿದ್ದಾರೆ ನೋಡಿ ಈ ಕನ್ಸಲ್ಟೆಂಟ್ಗಳು. ಸಿನರ್ಜಿ ಇಂಜಿನಿಯರಿಂಗ್ ಅನ್ನುವಂಥದ್ದು ಒಂದು ಗ್ರೂಪ್ ಇದು, ಲಯನ್ ಗ್ರೂಪ್ ಕಂಪನಿ. ಇವ್ರ ಫೀಸಿಬಿಲಿಟಿ ರಿಪೋರ್ಟ್ ರೆಡಿ ಮಾಡಿರೋದು ಆಲ್ಟಿನಾಕ್ ಅನ್ನುವಂತ ಒಂದು ಕಂಪನಿ ಜೊತೆಗೆ JVL. ಈ ಆಲ್ಟಿನಾಕ್ ಕಂಪನಿ ಮಧ್ಯಪ್ರದೇಶದಲ್ಲಿ ನ್ಯಾಷನಲ್ ಹೈವೇ ಪ್ರಾಜೆಕ್ಟ್ ನಲ್ಲಿ ಸಿಕ್ಕಾಕೊಂಡು ಸರಿ ಕೆಲಸ ಮಾಡದಲ್ಲೇ ಡಿಬಾರ್ ಆಗಿದ್ದಾರೆ. ಡಿಬಾರ್ ಆಗಿರುವಂತ ಒಂದು ಕಂಪನಿಯಿಂದ ಇವರು DPR ಮತ್ತೆ ಫೀಸಿಬಿಲಿಟಿ ಸ್ಟಡಿ ಮಾಡಿಸಿದ್ರು. ಸರ್ಕಾರದ ರೂಲ್ಸ್ ಇದೆ, ಬಿಬಿಎಂಪಿಯ ರೂಲ್ಸ್ ಇದೆ, ನಾನು ಕೋಟ್ ಮಾಡಿದ್ದೀನಿ. ಬ್ಲಾಕ್ ಲಿಸ್ಟೆಡ್ ಕನ್ಸಲ್ಟೆಂಟ್ಸ್ ಇನ್ ಗವರ್ಮೆಂಟ್, ಕ್ವಾಸಿ ಗವರ್ಮೆಂಟ್ ಬೋರ್ಡ್ಸ್, ಬಿಬಿಎಂಪಿ ಆರ್ ನಾಟ್ ಎಲಿಜಿಬಲ್ ಟು ಕೋಟ್ ಮಾಡಕ್ಕೇನೆ ರೆಡಿ ಇಲ್ಲ, ಅವಕಾಶ ಇಲ್ಲ ಅವರಿಗೆ. ಆದ್ರೆ ಇವರು ಅವರಿಗೆ ಸೆಲೆಕ್ಟ್ ಮಾಡಿ ಟೆಂಡರ್ ಕೊಟ್ಟಿದ್ದಾರೆ ಈ ಕೆಲಸ ಮಾಡಕ್ಕೆ. ಯಾಕೆಂದ್ರೆ ಪ್ರಾಮಾಣಿಕತೆ ಇರುವಂತ, ಕ್ರೆಡಿಬಿಲಿಟಿ ಇರುವಂತ ಯಾವ ಕನ್ಸಲ್ಟೆಂಟು ಕೂಡ ಇಂಥ ಒಂದು ದುಡ್ಡು ಲೂಟಿ ಹೊಡೆಯೋದಕ್ಕಿರುವಂತಹ ಪ್ರಾಜೆಕ್ಟಿಗೆ ಯಾರೂ ಬಂದು ಇದಕ್ಕೆ DPR ಆಗಲಿ ಫೀಸಿಬಿಲಿಟಿ ರಿಪೋರ್ಟ್ ಆಗಲಿ ಕೊಡ್ತಿರ್ಲಿಲ್ಲ. ಇಂಥವ್ರನ್ನೇ ಹುಡುಕ್ಬೇಕಿತ್ತು. ಸಿಂಗಲ್ ಟೆಂಡರ್ ಇವರೊಬ್ಬರನ್ನೇ ಹುಡುಕಿ ಅವ್ರಿಗೆ ಕೊಟ್ಟಿದ್ದಾರೆ. ಇನ್ನು ರಾಡಿಕ್ ಕನ್ಸಲ್ಟೆಂಟ್ ಇವರು DPR ಮಾಡಿದವರು, ಅವರು ಲಯನ್ ಗ್ರೂಪ್, ಸಿನರ್ಜಿ ಯಾರು ಹೇಳ್ತೇವೆ ಫೀಸಿಬಿಲಿಟಿ ರಿಪೋರ್ಟ್ ಮಾಡಿದವರು, ಅವರು ಮಧ್ಯಪ್ರದೇಶದಲ್ಲಿ ಡಿಬಾರ್ ಆಗಿದ್ದಾರೆ. ಸೊ ಫೀಸಿಬಿಲಿಟಿ ರಿಪೋರ್ಟ್ ಮಾಡಿದವರು ಡಿಬಾರ್ ಆಗಿರುವಂತವ್ರು. ಇನ್ DPR ಮಾಡಿದವರು ರಾಡಿಕ್ ಕನ್ಸಲ್ಟೆಂಟ್ಸ್, ಅವರು ಜಮ್ಮು ಕಾಶ್ಮೀರದಲ್ಲಿ 500 ಕೋಟಿ ರೂಪಾಯಿ ಭ್ರಷ್ಟಾಚಾರದಲ್ಲಿ ಸಿಕ್ಕಾಕೊಂಡು ಅಲ್ಲೂ DPR ಏನೋ ಮಾಡಕ್ಕೆ, ಅಲ್ಲಿ ಯಾವುದೋ ಒಂದು ಟನಲ್ ಸ್ಕೀಮ್ ನಲ್ಲಿ, ಜಮ್ಮು ಕಾಶ್ಮೀರ ಸೌಭಾಗ್ಯ ಸ್ಕೀಮ್ ನಲ್ಲಿ 500 ಕೋಟಿ ರೂಪಾಯಿಯಲ್ಲಿ ಅವ್ರು ಸಿಕ್ಕಾಕೊಂಡು ಅವರು ಕೂಡ ಇವಾಗ ಅಲ್ಲಿ ACB ತನಿಖೆಯನ್ನ ಎದುರಿಸ್ತಾ ಇದ್ದಾರೆ. ಫೀಸಿಬಿಲಿಟಿ ರಿಪೋರ್ಟ್ ಮಾಡಿದವರು ಡಿಬಾರ್ ಆಗಿರೋರು, DPR ಮಾಡಿದವರು ACB ಕೇಸಲ್ಲಿರೋರು. ಒಳ್ಳೊಳ್ಳೆ ಅವರನ್ನು ಆಯ್ಕೆ ಮಾಡಿ ಈ ಪ್ರಾಜೆಕ್ಟಿಗೆ DPR ಮತ್ತೆ ಫೀಸಿಬಿಲಿಟಿ ರಿಪೋರ್ಟ್ ಮಾಡಿಕೊಡಿ ಅಂತ ಹೇಳಿ ಕೊಟ್ಟಿದ್ದಾರೆ. ಎಂತ ರಿಪೋರ್ಟ್ ಮಾಡಿದ್ರು ಇವರು? ಈ ಇಮೇಜ್ ಅನ್ನ ನೋಡಿ ನೀವು. ಇದರಲ್ಲಿ ಟೈಮ್ ಸ್ಟ್ಯಾಂಪ್ ಇದೆ. ಇವರು ಫೀಸಿಬಿಲಿಟಿ ರಿಪೋರ್ಟ್ ನ ಪೇಜ್ 66 ಅಲ್ಲಿ ಇರುವಂತಹ ಒಂದು ಗೂಗಲ್ ಇಮೇಜ್ ಇದು. ರೋಡ್ ಸೇಫ್ಟಿ ಇಶ್ಯೂಸ್ ಹೇಗಿದೆ, ಮೈಸೂರು ಸ್ಯಾಂಡಲ್ ಫ್ಯಾಕ್ಟರಿ ನಮ್ಮ ಯಶವಂತಪುರದ ಹತ್ರ ಏನಿದೆ ಅಲ್ಲಿ ಹೇಗಿದೆ ಅಂತ ಅವರೊಂದು ಸ್ಟಡಿ ಮಾಡಿದ್ದಾರೆ. ಈ ಸ್ಟಡಿ ಮಾಡಿರುವಂತ ಆ ರಿಪೋರ್ಟ್, ಇಮೇಜ್ ಯಾವತ್ತಿಂದು ಟೈಮ್ ಸ್ಟ್ಯಾಂಪ್ ಇದೆ ನೋಡಿ ಅಲ್ಲಿ. 2019 ಗೂಗಲ್ 2019 ನಲ್ಲಿ ಇವರು ಫೋಟೋ ತಗೊಂಡಿದ್ದಾರೆ, ಟೈಮ್ ಸ್ಟ್ಯಾಂಪ್. ಅದನ್ನ 2025 ನ ಫೀಸಿಬಿಲಿಟಿ ರಿಪೋರ್ಟ್ ನಲ್ಲಿ ಆಡ್ ಮಾಡಿದ್ದಾರೆ. ಈ ಪ್ರಾಜೆಕ್ಟ್ ರಿಪೋರ್ಟ್ ಮಾಡೋದಕ್ಕೆ 9.25 ಕೋಟಿ ರೂಪಾಯಿ ತಗೊಂಡು ಡಿಬಾರ್ ಆಗಿರುವಂತಹ ಕಂಪನಿನ ಇವರು ಸೆಲೆಕ್ಟ್ ಮಾಡಿದ್ರು. ಕಂಟ್ರೋಲ್ C ಕಂಟ್ರೋಲ್ V ಒತ್ತಕ್ಕೆ 9.25 ಕೋಟಿ ಖರ್ಚಾಗತ್ತೆ ಬಿಬಿಎಂಪಿಲಿ ಅಂತಂದ್ರೆ ಇನ್ ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಮಾಡಕ್ಕೆ ಇನ್ ಎಷ್ಟು ಯಾವ್ಯಾವ ತರ ದುಡ್ಡು ಹೊಡಿತಿರ್ಬೋದು ಇವರು ಯೋಚನೆ ಮಾಡಿ. ದಿಸ್ ಇಸ್ ದ ರಿಯಾಲಿಟಿ. ಸಾರ್ವಜನಿಕರ ಹಣ ಯಾವ ರೀತಿ ಲೂಟ್ ಆಗ್ತಾ ಇದೆ ಅನ್ನೋದಕ್ಕೆ ಇರುವಂತ ದೊಡ್ಡ ಉದಾಹರಣೆ ಇದು. ಇನ್ನು ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂತ ವಿಷಯ ಇದು. ಇಲ್ಲಿ ನೋಡಿ, ಇವರು ಇದರಲ್ಲಿ ವಸಂತಪುರ ಜಂಕ್ಷನ್, ತಿಪ್ಪಸಂದ್ರ ಜಂಕ್ಷನ್, ಕೋಣನಕುಂಟೆ ಇಲ್ಲೆಲ್ಲ ಕೂಡ CCTV ಇದರಲ್ಲಿ ಕ್ರಿಟಿಕಲ್ ಲೊಕೇಶನ್ ಅಲ್ಲಿ ಟ್ರಾಫಿಕ್ ವಾಲ್ಯೂಮ್ ನ ನಾವು ಕೌಂಟ್ ಮಾಡ್ತೀವಿ ಅಂತ ಫೋಟೋ ಹಾಕಿದ್ದಾರೆ. ಈ ಟ್ರಾಫಿಕ್ ವಾಲ್ಯೂಮ್ ನ ಟೈಮ್ ಸ್ಟ್ಯಾಂಪ್ ನೋಡಿ, ಯಾವತ್ತಿದೆ ಟೈಮ್ ಸ್ಟ್ಯಾಂಪ್ ಅಂತಂದ್ರೆ 5th August 2023 ಟೈಮ್ ಸ್ಟ್ಯಾಂಪ್ ಇದೆ. ರಿಪೋರ್ಟ್ ಬರ್ದಿರೋದು ಯಾವತ್ತು? January 2024. ರಿಪೋರ್ಟ್ ಸ್ಯಾಂಕ್ಷನ್ ಆಗಿದ್ದೇನೆ January 2024.
ಇವ್ರ ಸ್ಟಡಿ ಆಗ್ಬೇಕಾಗಿದ್ದು ಜನವರಿ 2024 ಆದ್ಮೇಲಿಂದ ಯಾವ್ದಾದ್ರು ಹಾಕ್ಬೇಕಿತ್ತು ಅವರು. ಆದ್ರೆ ಆ ರಿಪೋರ್ಟ್ ಅಲ್ಲಿ ಅವ್ರು ಕೊಟ್ಟಿರೋದು 1 ವರ್ಷ ಹಿಂದಿಂದು ಟೈಮ್ ಸ್ಟ್ಯಾಂಪ್ ಅದ್ರೊಳಗಡೆ ಕೊಟ್ಟಿದ್ದಾರೆ. ಇದಕ್ಕಿಂತ ಇನ್ಯಾವ ಪ್ರಶ್ನೆ, ಇದಕ್ಕಿಂತ ಏನ್ ಪ್ರಶ್ನೆ ಕೇಳಬೇಕಿದೆ ನಾವು ಇದ್ರದ್ದು ಭ್ರಷ್ಟಾಚಾರ ಸಾಬೀತು ಮಾಡಕ್ಕೆ? ಡಿಪಿಆರ್ ಶುರು ಆದ್ಮೇಲೆ ಬರಬೇಕಾಗಿದ್ದಂತ ಟೈಮ್ ಸ್ಟ್ಯಾಂಪ್ ಬದಲು ಡಿಪಿಆರ್ ಶುರು ಆಗೋದಕ್ಕಿಂತ 1 ವರ್ಷ ಮುಂಚೆನೆ ಟೈಮ್ ಸ್ಟ್ಯಾಂಪ್ ಹಾಕ್ತಾ ಇದ್ದೀರಲ್ಲ ನೀವು. ಯಾವ ಟ್ರಾಫಿಕ್ ವಾಲ್ಯೂಮ್ ನ ಸರ್ವೆ ಮೇಲೆ ಮಾಡಿದೀರಾ? ಇದಂತೂ ತಲೆ ಮೇಲೆ ಹೊಡೆದಂತ ಸುಳ್ಳು ಹೇಳಿದ್ದಾರೆ ಇದರಲ್ಲಿ ನೀವು ಆ ಸೈಡ್ ಅಲ್ಲಿರೋ ಟೇಬಲ್ ನೋಡಿ. ಇದ್ರದ್ದು ಏನಿದು ಅಂತಂದ್ರೆ ಟ್ರಾಫಿಕ್ ವಾಲ್ಯೂಮ್ ಬೇರೆ ಬೇರೆ ಸೈಕಲ್ಗಳಲ್ಲಿ ಸರ್ಕಲ್ಗಳಲ್ಲಿ ಎಷ್ಟು ಟ್ರಾಫಿಕ್ ವಾಲ್ಯೂಮ್ ಇದೆ ಅನ್ನೋದನ್ನ ಸ್ಟಡಿ ಮಾಡಿದ್ದಾರೆ. ಒಂದ್ ಕಡೆ ಹಾಕ್ತಾರೆ AH47 ಮಾಲೂರ್ ರೋಡ್, ಅದಕ್ಕೆ ಡೈರೆಕ್ಷನ್ ಯಾವ ಕಡೆಯಿಂದ ಯಾವ ಕಡೆ ಹೋಗ್ತಾ ಇದೆ ಟ್ರಾಫಿಕ್ ಅಂತ ಬರ್ದಿರೋದು ಮಾಲೇಗಾಂವ್ ಟು ನಾಸಿಕ್ ಸಿಟಿ. ಅದ್ರ ಕೆಳಗಡೆ ಡೈರೆಕ್ಷನ್ 2 ಯಾವುದು ಅಂತಂದ್ರೆ ನಾಸಿಕ್ ಸಿಟಿ ಟು ಮಾಲೇಗಾಂವ್. ನೆಕ್ಸ್ಟ್ 5ನೇದು ನೋಡಿ, ಗುಟ್ಟಹಳ್ಳಿ ಮೇನ್ ರೋಡ್. ಗುಟ್ಟಹಳ್ಳಿ ಮೇನ್ ರೋಡ್ದು ಅವ್ರು ಏನ್ ಹೇಳಕ್ ಹೊರಟಿರೋದು ಅಂದ್ರೆ ಗುಟ್ಟಹಳ್ಳಿ ಮೇನ್ ರೋಡಿಗೆ ಟ್ರಾಫಿಕ್ ಯಾವ ದಿಕ್ಕಿಂದ ಯಾವ ದಿಕ್ಕಿಗೆ ಬರ್ತಾ ಇದೆ ಅಂತ ಸ್ಟಡಿ ಮಾಡಿರೋದು ಇವರು 9.5 ಕೋಟಿ ರೂಪಾಯಿ ಖರ್ಚು ಮಾಡಿ. ಆ ಸ್ಟಡಿಲಿ ಅವ್ರಿಗೆ ಗೊತ್ತಾಗಿರೋದು ಏನು ಅಂತಂದ್ರೆ ನಮ್ಮ BBMPಯ ಕನ್ಸಲ್ಟೆನ್ಸಿಗೆ ಗುಟ್ಟಹಳ್ಳಿ ಮೇನ್ ರೋಡಿಗೆ ಉತ್ತರದಿಂದ ಟ್ರಾಫಿಕ್ ಬರ್ತಾ ಇರೋದು ಮಾಳೆಗಾಂವಿಂದ ನಾಸಿಕ್ ಸಿಟಿ ಕಡೆಯಿಂದ. ಗುಟ್ಟಹಳ್ಳಿ ಈ ರಸ್ತೆಗೆ ಬರ್ತಾ ಇರೋ ಟ್ರಾಫಿಕ್ ಯಾವ ಕಡೆಯಿಂದ ಅಂತಂದ್ರೆ ನಾಸಿಕ್ ಸಿಟಿ ಟು ಮಾಲೇಗಾಂವಿಂದ ರಸ್ತೆ ಬರ್ತಾ ಇರೋದು. ಇದಕ್ಕೆ 9.5 ಕೋಟಿ ರೂಪಾಯಿ ಖರ್ಚು ಮಾಡಿದ್ರೆ ಇದನ್ನ ಅರ್ಥ ಮಾಡ್ಕೊಳ್ಳಕ್ಕೆ. ಏನ್ ನಡೀತಾ ಇದೆ ಸರ್ ಇದು? 9.5 ಕೋಟಿ ರೂಪಾಯಿ ಈ ಕನ್ಸಲ್ಟೆನ್ಸಿ ಕೊಡೋದಿಕ್ಕೆ. ಅಟ್ಲೀಸ್ಟ್ ನೀವು ಈ ಭಂಡತನ ಹೇಗಿದೆ ಅಂತಂದ್ರೆ, ಸರಿ ನೀವು ಸುಳ್ಳು DPR ಮಾಡಿದೀರಾ, ಸುಳ್ಳು ಫೀಸಿಬಿಲಿಟಿ ರಿಪೋರ್ಟ್ ಮಾಡಿದೀರಾ, ಹೋಗ್ಲಿ ನೀವು ಕರ್ನಾಟಕದ ಯಾವ್ದೋ ಒಂದು ಉದಾಹರಣೆ ಕೊಡಬಹುದಿತ್ತಲ್ಲ. ಗುಟ್ಟಹಳ್ಳಿ ಮೇನ್ ರೋಡಿಗೆ ಆಯ್ತಪ್ಪ ಆ ಕಡೆಯಿಂದ ಯಶವಂತಪುರ ಕಡೆಯಿಂದನೋ ಈ ಕಡೆಯಿಂದ ಅಂದಿದ್ರೆ ಇನ್ಯಾರು ಅದನ್ನಾರೋ ಏನೋ ಚೆನ್ನಾಗಿ 1 ನಿಮಿಷ ನಿಜಾನೇನೋ ಅಂತ ನೋಡಿರೋರು. ತೀರಾ ನಾಸಿಕ್ಕು ಮಾಳೆಗಾಂವನ್ನ ಕಂಪ್ಯಾರಿಸನ್ ಕೊಟ್ಬಿಟ್ಟು ಕರ್ನಾಟಕ ಜನ ಇಂಥ ದಡ್ರು ಅಂತ ನೀವು ಭಾವಿಸಿದ್ರೆ, ಈ ತರ ಭಂಡತನದಲ್ಲಿ ನಾವು ಜನರು ದುಡ್ಡು ಹೊಡಿಬಹುದು ಅಂತ ನೀವು ನಿಂತ್ರೆ ಅಸಹ್ಯ ಆಗೋದಿಲ್ವಾ ಇದು? ಇನ್ನು ನಮ್ಮ ಸರ್ಕಾರ ಇದ್ದಾಗ ನಾವೊಂದು ಕಾನೂನನ್ನು ತಂದ್ವಿ, BMLTA ಅಂತ ಕಾನೂನು, ಬೆಂಗಳೂರು ಮೆಟ್ರೋಪಾಲಿಟನ್ ಲ್ಯಾಂಡ್ ಟ್ರಾನ್ಸ್ಪೋರ್ಟ್ ಅಥಾರಿಟಿ ಅಂತ. ಇದ್ರ ಉದ್ದೇಶ ಏನಿತ್ತು ಅಂದ್ರೆ ಈ ರೀತಿಯ ಪ್ರಾಜೆಕ್ಟ್ಗಳು ಭ್ರಷ್ಟಾಚಾರಗಳು ಬೆಂಗಳೂರಿನಲ್ಲಿ ನಡೀಬಾರದು ಅನ್ನೋದಕ್ಕೆ ಮಾಡಿದಂತ ಒಂದು ಕಾನೂನು. ಯಾವ್ದಾದ್ರೂ ಒಂದು ಜಾಗಕ್ಕೆ ಯಾವ್ದಾದ್ರು ಒಂದು ದೊಡ್ಡ ಪ್ರಾಜೆಕ್ಟ್ ಆಗಬೇಕು ಅಂತಂದ್ರೆ ಆ ಪ್ರಾಜೆಕ್ಟ್ BMLTA ಅಪ್ರೂವಲ್ ನಲ್ಲಿ ಆಗಬೇಕು ಅನ್ನುವಂಥದ್ದು ಅದರ ಉದ್ದೇಶ. ಆದ್ರೆ ಇವತ್ತು BMLTA ಕಾನೂನು ಜಾರಿಲಿದ್ರೂ ಕೂಡ BMLTA ಅಪ್ರೂವಲ್ ಇಲ್ದಲೆ ಈ ಪ್ರಾಜೆಕ್ಟ್ಗೆ DPR ಮಾಡಿದ್ದಾರೆ, ಫೀಸಿಬಿಲಿಟಿ ರಿಪೋರ್ಟ್ ಮಾಡಿದ್ದಾರೆ, ಇವತ್ತು ಟೆಂಡರ್ ಕರೆಯೋದಕ್ಕೆ ಮುಂದೆ ಬಂದಿದ್ದಾರೆ. ಇದು ಅಬ್ಸಲ್ಯೂಟ್ ಕಾನೂನನ್ನು ಉಲ್ಲಂಘನೆ ಮಾಡ್ತಾ ಇರುವಂತ ಮತ್ತೊಂದು ನಿದರ್ಶನ ನಮ್ಗಿಲ್ಲಿ ಕಾಣ್ತಾ ಇದೆ. ಇನ್ನು ನನಗಂತೂ ಗೊತ್ತಿಲ್ಲ, ಪತ್ರಕರ್ತ ಮಿತ್ರರು ನಿಮಗೇನಾದ್ರೂ ಇದ್ರ ಬಗ್ಗೆ ಮಾಹಿತಿ ಇದ್ರೆ ಹೇಳಿ. ಇದರಲ್ಲಿ DPR ನಲ್ಲಿ ಇವ್ರು ಹೇಳ್ತಾರೆ, ಈ ಟನಲ್ ಒಳಗಡೆ ನಿಯೋ ಬಸ್ ಸಿಸ್ಟಮ್ ಅನ್ನೋದನ್ನ ಒಂದು ಸಜೆಸ್ಟ್ ಮಾಡಿದ್ದಾರೆ. ಈ ನಿಯೋ ಬಸ್ ಸಿಸ್ಟಮ್ ಅಂದ್ರೆ ಏನು? ಇಲ್ಲಿವರೆಗೆ ಅದ್ರ ಬಗ್ಗೆ ಏನಾದ್ರು ಮಾಹಿತಿ BMTC ಅವರ ಹತ್ರ ಇದೆಯಾ? DCM ಏನಾದ್ರೂ ಈ ನಿಯೋ ಬಸ್ ಸಿಸ್ಟಮ್ ಅನ್ನೋದ್ರ ಬಗ್ಗೆ ಏನು ಅಂತ ಹೇಳಿದಾರ? ಈ ಹೊಸ ಬಸ್ ಸಿಸ್ಟಮ್, ಈ ನಿಯೋ ಬಸ್ ಸಿಸ್ಟಮ್ ಅನ್ನೋದು ಹೇಗಿರುತ್ತೆ? ಅದ್ ನೆಲದ ಮೇಲೆ ಹೋಗುತ್ತಾ, ಆಕಾಶದಲ್ಲಿ ಹೋಗುತ್ತಾ, ನೀರಲ್ಲಿ ಹೋಗುತ್ತಾ? ಯಾವ ತರ ಬಸ್ ಇದು? ಎಷ್ಟು ಜನನ್ನ ಕರ್ಕೊಂಡು ಹೋಗುವಂತ ಬಸ್ ಅದು? ಒಂದು ಕೋಚ್ ಅಲ್ಲಿ ಎಷ್ಟು ಜನ ಕೂತ್ಕೋಬಹುದು? ಯಾವ್ದಿದು ನಿಯೋ ಬಸ್ ಸಿಸ್ಟಮ್? ಯಾವ ದೇಶದಲ್ಲಿ ಇದೆ ಇದು? ಅದನ್ನ ಅಟ್ಲೀಸ್ಟ್ ನಾವು ಗೂಗಲ್ ಅಲ್ಲೋ ಅಥವಾ ಚಾಟ್ GPTಲೋ ಅದನ್ನ ಗೂಗಲ್ ಮಾಡಿದ್ರೆ ಒಂದ್ಸತಿ ನೋಡ್ಕೊಂಡ್ಬಿಡ್ತೀವಿ ಇದು ಹೆಂಗಿದೆ ಇದು ಅಂತ, ನೀವು ಅದನ್ನ ಅಳವಡಿಸೋದಕ್ಕಿಂತ ಮುಂಚೆ. ಯಾಕೆಂದ್ರೆ ಈ DPR ನಂತೂ ಇವ್ರು ಸಾರ್ವಜನಿಕ ಮಾಡಲಿಲ್ಲ. ಈ DPRನು RTI ಆಕ್ಟಿವಿಸ್ಟ್ ಒಬ್ರು RTI ಅಪ್ಲಿಕೇಶನ್ ಹಾಕಿದ್ಮೇಲೆ ಹೊರಗಡೆ ಬಂದಿದ್ದು. ಯಾಕೆ ಮುಚ್ಚಿಡೋ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತಂದ್ರೆ ಇದರಿಂದನೇ ಗೊತ್ತಾಗ್ತಾ ಇದೆ. ಇಂಥ ಟನಲ್ ರೋಡ್ ಅನ್ನ ಇವತ್ತು ಬೆಂಗಳೂರಿನ ಮೇಲೆ ಇವತ್ತು ಹೇರಕ್ಕೆ ಹೊರಟಿದ್ದಾರೆ. ಇನ್ನು ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂತ, ಇನ್ನು ಇದನ್ನ ಸಂಕ್ಷಿಪ್ತ ಇಡಬೇಕು ಅಂತ ಹೇಳಿ ನಾನು ಒಂದು 10-12 ಪಾಯಿಂಟ್ ಮಾತ್ರ ಹಾಕಿದ್ದೀನಿ. ಇಲ್ಲಾಂದ್ರೆ ಇವತ್ತು ಈ ರಾಮಾಯಣ ಸಪ್ತಾಹ ತರ ಮಾಡಬಹುದು ಇದನ್ನ, ಈ ಟನಲ್ ರೋಡ್ ಪ್ರಾಜೆಕ್ಟ್ ಅವ್ಯವಹಾರಗಳನ್ನ.